ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇವತ್ತಿನ ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಈ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಈ ಒಂದು ತರಗತಿಯೊಳಗೆ ನೋಡೋದಾದ್ರೆ, ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಒಂದು ಹೆಸರು ಕಂಡು ಬರೋದು ಕಾಣ್ತಾ ಹೋಗ್ತೀವಿ. ಕೇವಲ ಕಿತ್ತೂರಿನತ್ತಲೇ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೆಸರುಗಳ ಜೊತೆಯಲ್ಲಿ ಈ ಒಂದು ಸಂಗೊಳ್ಳಿ ರಾಯಣ್ಣ ಅಂತಂದು ಹೆಸರನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ, ಈ ಒಂದು ರಾಯಣ್ಣ ಮೊದಲಿಗೆ ಒಬ್ಬ ವೀರ ಯೋಧನಾಗಿರ್ತಾನೆ. ಜೊತೆಗೆ ಆ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವಂತ ಭಾವಿಸ್ತಾ ಹೋಗ್ತಾನೆ. ಅನ್ಯದು ವೀರ ಯೋಧನಾಗಿರ್ತಾನೆ. ಆ ಒಂದು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯ ಅಂತಂದು ಭಾವಿಸ್ತಾ ಹೋಗ್ತಾನೆ. ಈತನ ಮನೆತನದವರು ವಂಶ ಪಾರಂಪರಿಕವಾಗಿ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಹೋಗ್ತಾರೆ. ಅಂದ್ರೆ ಇವರ ಒಂದು ಕುಟುಂಬದವರು ವಂಶ ಪಾರಂಪರ್ಯವಾಗಿ ಆ ಒಂದು ಕಿತ್ತೂರಿನ ಒಂದು ಸೈನಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಹೋಗ್ತಾರೆ. ರಾಯಣ್ಣ ಆ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಹೋಗ್ತಾರೆ. ಜೊತೆಗೆ ಯುದ್ಧದಲ್ಲಿ ಸೆರೆಯಾಳಿಯಾಗಿ ಬಂಧಿಸಲ್ಪಟ್ಟು ತರುವಾಯ ಏನಾಗ್ತಾನಪ್ಪ ಅಂದ್ರೆ ಬಿಡುಗಡೆ ಆಗ್ತಾ ಹೋಗ್ತಾನೆ. ಆತನ ಬಗ್ಗೆ ಒಂದು ಲಿಖಿತ ಆಧಾರಗಳು ಸಿಗಂಗಿಲ್ಲ, ಕೇವಲ ಮೌಖಿಕ ಆಕಾರಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ಅವನು ಸೈನಿಕರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ. ಭೌಗೋಳಿಕವಾದಂಥ ಆಯಾಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಹೋಗ್ತಾನೆ. ತಕ್ಷಣದ ಅವನ ಉದ್ದೇಶಗಳು ಯಾವುದೆಂದರೆ, ಬ್ರಿಟಿಷರ ಆಡಳಿತದ ಯಂತ್ರದ ಪ್ರಮುಖ ಅಂಗವಾಗಿದ್ದಂಥ ಈ ತಾಲೂಕು ಕಚೇರಿಗಳು, ಖಜಾನೆಗಳನ್ನು ಏನು ಮಾಡ್ತಾ ಹೋಗ್ತಾನೆ, ಲೂಟಿಯನ್ನು ಮಾಡ್ತಾ ಹೋಗ್ತಾನೆ. ಮೊದಲು ನಂದಗಡ, ಖಾನಾಪುರ, ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಗಳ ಸ್ಥಳಗಳಾಗ್ತಾ ಹೋಗ್ತಾನೆ. ಆತನ ಸೈನ್ಯ 500ರಷ್ಟಿತ್ತು. ಬ್ರಿಟಿಷ್ ಸೈನ್ಯಕ್ಕೆ ಸಹಾಯವನ್ನು ನೀಡುತ್ತಿದ್ದಂಥ ಹಳ್ಳಿಗರ ಅವರ ಆಕ್ರೋಶಕ್ಕೆ ತುತ್ತಾಗ್ತಾ ಹೋಗ್ತಾರೆ. ಮುಂದೆ ಆ ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಾನೆ ಎಂದು ಭಾವಿಸ್ತಾ ಇರ್ತಾರೆ. ಹೀಗಾಗಿ ಆ ಚೆನ್ನಮ್ಮನನ್ನು ಬೈಲುವಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏನು ಮಾಡ್ತಾ ಹೋಗ್ತಾರೆ, ಸ್ಥಳಾಂತರವನ್ನು ಮಾಡ್ತಾ ಹೋಗ್ತಾರೆ. ರಾಯಣ್ಣನ ಸೆರೆಹಿಡಿಯಲು ಬ್ರಿಟಿಷರು ಒಂದು ಸಂಚನ್ನು ರೂಪಿಸ್ತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ, ಆ ಕಿತ್ತೂರಿನ ಚೆನ್ನಮ್ಮಳನ್ನು ವಿರೋಧಿಸಿದಂಥ ದೇಸಾಯಿಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಪ್ರಚೋದಿಸ್ತಾ ಹೋಗ್ತಾರೆ. ಅಮಲ್ದಾರನಾಗಿದ್ದಂಥ ಈ ಕೃಷ್ಣರಾಯ ಎಂಬುವನು ಏನು ಮಾಡ್ತಾ ಹೋಗ್ತಾನೆ, ಈ ಸಂಚಿಗೆ ಕೈ ಜೋಡಿಸ್ತಾ ಹೋಗ್ತಾನೆ. ಈ ಸಂಚಿಗೆ ಬಲಿಯಾದಂಥ ಈ ರಾಯಣ್ಣನನ್ನು ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತರ್ತಾ ಹೋಗ್ತೈತಿ. ಆತನ ಬಂಧನದ ನಂತರ ಅನೇಕ ಸೈನಿಕರು ಏನಾಗ್ತಾರೆ, ಶರಣರಾಗ್ತಾ ಹೋಗ್ತಾರೆ. ಮುಖ್ಯ ಅಪರಾಧಿ ಎಂದು ಘೋಷಿಸಿ 1831ರಲ್ಲಿ ನಂದಗಡದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಗಲ್ಲುಗೇರಿಸಲಾಗ್ತಾ ಹೋಗ್ತದೆ. ಆತನ ಅನೇಕ ಅನುಯಾಯಿಗಳನ್ನು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಗ್ತದೆ. ಸಂಗೊಳ್ಳಿ ರಾಯಣ್ಣನ ಜೀವನ ಮತ್ತು ದೇಶ ಪ್ರೇಮವನ್ನು ಆ ಪ್ರದೇಶದ ಲಾವಣಿಗಳು ಇಂದಿಗೂ ಜೀವಂತವಾಗಿರೋದನ್ನು ಕಾಣ್ತಾ ಹೋಗ್ತದೆ. ಇದಿಷ್ಟೇನಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.